ಬೆಂಗಳೂರು ನಗರದ ಈ ಏರಿಯಾದ ಆಸ್ಪತ್ರೆಗಳಲ್ಲಿ ಅದರಲ್ಲೂ ಹೆರಿಗೆ ಆಸ್ಪತ್ರೆ ಕಟ್ಟೋಕೆ ಶುರು ಮಾಡಿ ವರ್ಷಗಳು ಕಳೀತಾ ಇದ್ರು ಕೂಡ ಕಾಮಗಾರಿ ಮಾತ್ರ ಆಮೆಗತಿಯಲ್ಲಿ ಸಾಗ್ತಾ ಇದೆ. ಯಾವುದು ಆಸ್ಪತ್ರೆ, ಯಾಕೆ ಹೀಗೆ ಕುಂಟುತ್ತಾ ತೆವಳುತ್ತಾ ಸಾಗ್ತಿದೆ ಅನ್ನೋದ್ರ ಡೀಟೇಲ್ಸ್ ಇದೆ, ನೋಡೋಣ. ಆಮೆಗತಿ ಕಾಮಗಾರಿಯಿಂದ ಮುಗಿಯದ ಆಸ್ಪತ್ರೆ ಕನಸು. ಜಗಜೀವನ್ ರಾಮ್ ಹೆರಿಗೆ ಆಸ್ಪತ್ರೆಯ ಬಳಕೆ ಯಾವಾಗ? ನಗರದ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ರಾಯಪುರ ವಾರ್ಡಿನ ಜಗಜೀವನ್ ರಾಮ್ ಹೆರಿಗೆ ಆಸ್ಪತ್ರೆಗೆ ನೂರಾರು ಮಹಿಳೆಯರು ಚಿಕಿತ್ಸೆಗೆ ಬರ್ತಾರೆ. ಈ ಆವರಣದಲ್ಲಿ ಬೃಹತ್ ಆಸ್ಪತ್ರೆ ನಿರ್ಮಾಣ ಶುರುವಾಗಿ ವರ್ಷಗಳು ಉರುಳಿದ್ರೂ ಕಾಮಗಾರಿ ಮಾತ್ರ ಮುಗಿತಾ ಇಲ್ಲ. ನಿಧಾನಗತಿಯ ಕಾಮಗಾರಿಯಿಂದ ಆಸ್ಪತ್ರೆ ಕನಸು ಮುಂದಕ್ಕೆ ಹೋಗುತ್ತಲೇ ಇದೆ. ಇನ್ನು ಈ ಆಸ್ಪತ್ರೆ ಕಟ್ಟಡ ಕಾಮಗಾರಿ ಮುಗಿದು ನೂರಾರು ಮಹಿಳೆಯರಿಗೆ ಉಪಯೋಗವಾಗಬೇಕಿದ್ದ ಆಸ್ಪತ್ರೆ ಕೆಲಸ ಮುಗಿಯೋದು ಯಾವಾಗ ಅನ್ನೋದು ಪ್ರಶ್ನೆ. ಇರೋ ಹೆರಿಗೆ ಆಸ್ಪತ್ರೆ ಚಿಕ್ಕದಾಗಿರೋದ್ರಿಂದ ಜನಸಂಖ್ಯೆಗೆ ಅನುಗುಣವಾಗಿ ಬೃಹತ್ ಆಸ್ಪತ್ರೆ ಕಾರ್ಯ ಶುರುವಾಗಿದ್ದಷ್ಟೇ ಬಂತು. ಆದ್ರೆ ಕಾಮಗಾರಿ ಮಾತ್ರ ಆಮೆಗತಿಯಲ್ಲಿ ನಡೀತಾ ಇದೆ. ಈ ಬಗ್ಗೆ ಸಂಬಂಧಪಟ್ಟ ಇಲಾಖೆ ಕಾಮಗಾರಿಗೆ ವೇಗ ನೀಡಬೇಕಿದೆ. ನಗರದ ಇಲ್ಲೊಂದು ಆಸ್ಪತ್ರೆ ಹಲವು ವರ್ಷಗಳಿಂದ, ಸುಮಾರು ಒಂದು 3-4 ವರ್ಷಗಳಿಂದಲೂ ಕೂಡ ಕಾಮಗಾರಿ ನಡೀತಾನೆ ಇದೆ. ಆದರೆ ಅದು ಯಾವಾಗ ಮುಗಿಯುತ್ತೆ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ನಾವು ಈಗ ಇರುವಂಥದ್ದು ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಜಗಜೀವನ್ ರಾಮ್ ಏನು ಏರಿಯಾ ಇದೆ. ಈ ಏರಿಯಾದಲ್ಲಿ ಅಂದರೆ JJR ನಗರದ ಲೇಔಟಲ್ಲಿ ನಾನು ಇದ್ದೀನಿ. ಇಲ್ಲಿ ಕಾಮಗಾರಿ ಅಂದರೆ ಈ ಬಿಲ್ಡಿಂಗನ್ನು ಗಮನಿಸ್ತಾ ಇದ್ದೀರಿ. ಇದು ಹೆರಿಗೆ ಆಸ್ಪತ್ರೆ ಆವರಣದಲ್ಲಿರುವಂಥ ಮತ್ತೊಂದು ಆಸ್ಪತ್ರೆ. ಅಂದರೆ ಹೆರಿಗೆ ಆಸ್ಪತ್ರೆನ ಬೃಹತ್ ಪ್ರಮಾಣದಲ್ಲಿ ಎಲ್ಲ ಏನು ರೋಗಿಗಳಿದ್ದಾರೆ ಜನಕ್ಕೆ ಅನುಕೂಲ ಆಗಲಿ ಅನ್ನುವಂಥ ನಿಟ್ಟಲ್ಲಿ ಈ ಬಿಲ್ಡಿಂಗನ್ನು ಕಟ್ಟೋದಕ್ಕೆ ಶುರು ಮಾಡಲಾಯಿತು. ಆದರೆ ಪ್ರಾರಂಭದಿಂದಲೂ ಕೂಡ ನಿಧಾನಗತಿಯ ಆಮೆಗತಿಯಲ್ಲಿ ಇಲ್ಲಿ ಕಾಮಗಾರಿಗಳು ನಡೀತಾ ಇರುವಂಥದ್ದು. ಇನ್ನೂ ಅದು ಯಾವಾಗ ಈ ಕಾಮಗಾರಿ ಎಲ್ಲ ಕಂಪ್ಲೀಟ್ ಆಗುತ್ತೋ ಅನ್ನೋ ಥರದ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರುವಂಥದ್ದು. ಯಾಕಂದರೆ ಪ್ರತಿ ಬಾರಿ ಕೂಡ ಇಲ್ಲಿ ಅಂದರೆ ಯಾವ ಫಿನಿಶಿಂಗ್ ಆಗಿಲ್ಲ ಅನ್ನುವಂಥ ಸಂದರ್ಭದಲ್ಲಿ ಹಾಳಾಗ್ತಾ ಹೋಗ್ತವೆ. ಮೆಟೀರಿಯಲ್ಗಳಾಗಿರ್ಬೋದು, ಕಬ್ಬಣ ಆಗಿರ್ಬೋದು, ಎಲ್ಲವೂ ಕೂಡ ಹಾಳಾಗ್ತಾ ಇರುತ್ತೆ. ಕೇವಲ ಈ ರೀತಿಯಾಗಿ ನಿಧಾನಗತಿಯಲ್ಲಿ ಹೋದರೆ ಹೇಗೆ ಅನ್ನುವಂಥ ಪ್ರಶ್ನೆ ಕಾಡುತ್ತೆ. ಯಾಕಂದರೆ ಹಲವು ವರ್ಷಗಳಿಂದ, ಅಂದರೆ ಸುಮಾರು ಒಂದು 3-4 ವರ್ಷಗಳಿಂದಲೂ ಇದೇ ರೀತಿಯಾಗಿ ಕಾಮಗಾರಿ ನಿಧಾನಗತಿಯಲ್ಲಿ ನಡೀತಾ ಇದ್ದರೆ ಇದು ಯಾವಾಗ ಇನ್ನೂ ಜನರ ಸೇವೆಗೆ ಲಭ್ಯ ಆಗೋದು ಅನ್ನುವಂಥ ಪ್ರಶ್ನೆ ಇನ್ನಾದರೂ ಸಂಬಂಧಪಟ್ಟಂಥ ಇಲಾಖೆಯವರು, ಅಂದರೆ ಆರೋಗ್ಯ ಇಲಾಖೆ ಆಗಿರ್ಬೋದು, ಇಲ್ಲಿನ ಶಾಸಕರು ಹಾಗೆ ಸಚಿವರಾಗಿರುವಂಥ ಜಮೀರ್ ಅಹಮದ್ ಖಾನ್ ಅವರು ಆಗಿರ್ಬೋದು, ಎಲ್ಲರೂ ಕೂಡ ಎಚ್ಚೆತ್ತುಕೊಳ್ಬೇಕಾಗತ್ತೆ. ಯಾಕಂದರೆ ಇಲ್ಲಿ ಜನರ ಆರೋಗ್ಯದ ದೃಷ್ಟಿಯಿಂದ ಇಲ್ಲೊಂದು ಆಸ್ಪತ್ರೆ ನಿರ್ಮಾಣ ಮಾಡಲಾಗ್ತಾ ಇದೆ. ಆದರೆ ಅದು ಇಷ್ಟು ಮಟ್ಟಕ್ಕೆ ನಿಧಾನ ಆದರೆ ಹೇಗೆ ಅನ್ನುವಂಥದ್ದು, ಒಂದು ಕ್ವಾಲಿಟಿ ವರ್ಕನ್ನು ಮಾಡುವಂಥ ಕೆಲಸವನ್ನು ತುಂಬ ಫಾಸ್ಟಾಗಿ ಕೆಲಸ ಮಾಡುವಂಥದ್ದನ್ನು ಮಾಡಿದರೆ ನಿಜಕ್ಕೂ ಜನರಿಗೆ ಅನುಕೂಲ ಆಗುತ್ತೆ. ಯಾಕಂದರೆ ಇಲ್ಲಿ ಇರುವಂಥ ಜನರ ಸಂಖ್ಯೆ ದೊಡ್ಡದಾಗಿದೆ. ಆದರೆ ಆಸ್ಪತ್ರೆ ಕೂಡ ಚಿಕ್ಕದಾಗಿರೋದ್ರಿಂದ ಇದು ಬೃಹತ್ ಪ್ರಮಾಣದಲ್ಲಿ ಆಸ್ಪತ್ರೆಯನ್ನು ಕಟ್ಟಿಸಲಾಗ್ತಾ ಇದೆ. ಆದರೆ ಅದರ ವೇಗ ಮಾತ್ರ ತುಂಬ ನಿಧಾನ ಆಗಿದೆ. ಇದನ್ನು ಆದಷ್ಟು ಬೇಗ ಮುಗಿಸ್ಕೊಡಿ ಅನ್ನುವಂಥದ್ದು ಪಬ್ಲಿಕ್ಸ್ ಒತ್ತಾಯ. ಕ್ಯಾಮ್ರಾ ಪರ್ಸನ್ ರಾಜೀವ್ ಜೊತೆಗೆ ಮಾದೇಶ್ ಆನೇಕರ್, ಪಬ್ಲಿಕ್ ಟಿವಿ, ಬೆಂಗಳೂರು.